ಅದು ಮೀಟದು ಒಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಅಯ್ಯೋ ಬಂದಪ್ಪ ನನ್ನ ಬಾಳಿನ ಅಮಾಸ್ಯ ನನ್ನ ಮಗ ಇವನು. ಏನು ಮಂಜಾನ ಹೇಳೋಷ್ಟು ಕೇಳಿಲ್ಲ, ಏನು ಹೇಳೋಕ್ಕೂ ಆಗಿಲ್ಲ. ಫ್ಲಾಶ್ ಬ್ಯಾಕ್. ನಮ್ ಪಿಂಕಿ ಹೋಗ್ಬಿಡ್ತು ಮಂಜಣ್ಣ, ಹೋಗ್ಬಿಡ್ತು ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ಏನು ಹೋಗ್ಬಿಡ್ತಾ ಅದಕ್ಕೆ ಇವತ್ತು ಫುಲ್ ಕುಡಿದು ಬಿಟ್ಟವನೇ. ನಾಯಿಗೆ ತಗೊಬಂದಿರ ಕಾಲಿಗೆ ಬೀಳೋದಲ್ಲ ಗುರು. ಪಿಂಕಿನ ಇಲ್ಲಿ ಇಕ್ಕೊಂಡಿದ್ವಿ, ಅದೇ ಜಾಗದಾಗ ಮಂಜಣ್ಣ ಇಕ್ಕೊಂಡಿದೀವಿ. ಅಂದ್ರೆ ಈಗ ಮಂಜಣ್ಣನ ಸಾಯಿಸ್ಬೇಕಂತ ಹೋಗಿ ನಾ ಹೋಗಿ ನೀರು ತಗೋಬರ್ತಾನೆ, ಹೋಗಿ ತಗೊಬಂದಿಲ್ಲ ಇಡ್ತಾನೆ, ಆಮೇಲೆ ನೀವ್ ಎತ್ಕೊಳ್ಳಿ. ಪಿಂಕಿಗೋಸ್ಕರ ಹೋಗಿ ಹೋಗಿ ನೀರು ಇವಾಗ ನಂಗೆ ತಿಕ್ಕೋದಕ್ಕೆ ಹೋಗಿ. ಅದಕ್ಕೆ ಹೋಗೋ ನೀನು, ಹೋಗಿ ನೀರು ಎತ್ಕೊ. ಕ್ಯಾಮ್ರಾ ಎತ್ಕೊ, ಕ್ಯಾಮ್ರಾ ಎತ್ಕೊ ಬಾ. ಹೋಗೋಣ ಫ್ರಾಂಕ್ ಅಂತ ಹೇಳೋರು. ಇಲ್ಲ ಸೈಡ್ ಈ ಪ್ಲೇಸ್ ತಪ್ಪಳಿ ಫ್ರಾಂಕ್ ಮಾಡೋದು. ರೂಮ್ ಕರ್ಕೊಂಡೋಗಿ ಹೂವಿನ ಹಾರಕ್ಕೆ ನಾಯಿ ಮರಿ ಸತ್ತಾಗತ್ತ, ಅಲ್ಲಿ ರೂಮಲ್ಲಿ ಕರ್ಕೊಂಡೋಗಿ ಸಾಯಿಸ್ಬಿಡಕ್ ನೋಡ್ತೀರಿ ನನ್ನ. ಸಾಯಿಸಿ ಪ್ರಾಂಕ್ ಅಣ್ಣ ಅಂದ್ರೆ ಸಾಯಿಸಿ ನಿಮ್ಮನ್ನ. ಅಲ್ಲಿ ಯಾರು ಇಲ್ಲ ಸರ್, ಅಲ್ಲ ಅಣ್ಣ ನಿಮ್ಮನ್ನ ಯಾರು ಇಲ್ಲ. ಇರು ಒಂದ್ ನಿಮಿಷ ಬಂದ್ರೆ ನಾವೇನು ನಿಂದೆ ಓಡ್ ಬಂದು ನಿಮ್ಗೆ ಇನ್ನೂ ಜಾಸ್ತಿ ಭಯ ಆಗಿ ಜಾಸ್ತಿ ಇದ ತೊಂದರೆ ಆಗ್ಬಿಡ್ತದೆ ಅಂದ್ಬಿಟ್ಟು ಅಲ್ಲಿ ನಾವು ಅಲ್ಲಿ ನಿಂತ್ಬಿಟ್ಟು ಮತ್ತೆ ನಾವು ಏರಿಯಾಗೆ ಬಂದಿದ್ದು, ಹಿಂಗೆ ರೌಂಡ್ ಹಾಕೊಂಡು ಬಂದಿದ್ದೆ. ಮಿಕಾ ನಾನಲ್ವಾ? ಅಯ್ಯೋ ಪಾಪಿಗಳ. ಬಿಡಿ ಹೋಗ್ಲಿ. ನಮ್ಮ ಕೇಳಿಸ್ಕೊಂತಾರೆ, ಬರ್ರಿ ಕಾಫಿ ಟೀ ಕುಡಿಯೋರು. ಏನು ಬೇಡ ಬನ್ನಿ. ಅಲ್ಲ ಅಲ್ಲ ಇರ್ಲಿ ಕಾಫಿ ಇಕ್ಸಿದೀನಿ, ಬರ್ರಿ. ಇರ್ಲಿ ಬನ್ನಿ. ನನಗೆ ಅಭ್ಯಾಸ ಇಲ್ಲ, ಪ್ರಾಮಿಸ್ ನಂಗೆ ಕುಡಿಯಲ್ಲ. ನಮಗೂ ಅಭ್ಯಾಸ ಇಲ್ಲ, ನಮಗೋಸ್ಕರ ಇಟ್ಟಿದ್ದ. ಇರ್ಲಿ ಅಲ್ಲ ಬನ್ನಿ, ಒಂದು ಕ್ಲಿಪ್ ಆದ್ರೂ ಮಾಡೋಣ. ನನ್ನ ಕೈಲಂತೂ ನೋಡೋಕ್ಕಾಗಲ್ಲ, ಲೆನ್ಸ್ ಬರ್ ಹಾಕಿದ್ದೀನಿ, ಹತ್ರ ಕಾಣಿಸುತ್ತಪ್ಪ. ನಾನು ಒಂದು ಮಾತು ಹೇಳ್ಬೇಕು ನಮ್ಮ ಆಡಿಯನ್ಸ್ಗೆ, ಅಂದರೆ ಅವತ್ತು ಮಾಡಿದ್ದು ನಿಮ್ಮನ್ನು ಅಂದರೆ ಕಾಮಿಡಿ ರಿಲೇಟೆಡೇ ಮಾಡಿದ್ದು, ಅದು ಉಲ್ಟಾಗೋಯ್ತು. ಆಮೇಲೆ ನಿಮ್ಮ ಮನೆ ಹತ್ರ ಇಲ್ಲಿ ಏರಿಯಾಗೆ ಬಂದು ನಿಮ್ಗೆ ಹೇಳೋಣ ಅಂತ ಹೇಳಿದ್ರೆ ಅವತ್ತಿನ ನೀವು ಭಯದಲ್ಲೇ ಇದ್ರಿ, ನೀವು ಅವತ್ತು ಕೇಳಿಲ್ಲ ಸರಿಯಾಗಿ, ನಿಮ್ಗೆ ಅರ್ಥನೂ ಆಗಿಲ್ಲ. ಆಮೇಲೆ ಬಿಡಿ 2 ದಿವಸದಿಂದ ನಿಮ್ಗೆ ಟಚಲ್ಲಿದ್ದೀವಿ, ಎಕ್ಸ್ಪ್ಲೇನ್ ಮಾಡಿದ್ವಿ, ನಿಮಗೂ ಅರ್ಥ ಆಯಿತು, ಇವಾಗ ಬಂದ್ವಿ, ಮೀಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನನ್ನ ವಿಷಯ ನನ್ನ ಮಕ್ಳು ಗೊತ್ತು, ಅದಕ್ಕೆ ಓಡೋಗ್ಬಿಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಮ್ಯಾಟ್ರಿಕ್ ಸದ್ಯಕ್ಕೆ. ಓಕೆ ಬಿಡಿ ಸರ್, ನನಗೇನು ಬೇಜಾರಿಲ್ಲ. ಅಲ್ಲ ನೀವು ಬೇಜಾರಲ್ಲ, ನೀವು ಭಯ ಬಿದ್ರಿ ಅಂತ. ಬೇಜಾರಿಲ್ಲ, ಹುಚ್ಚಿಡಿಸಿದಷ್ಟು ಬೇರೆ ಯಾರು ನನಗೆ ಹುಚ್ಚಿಡಿಸಿಲ್ಲ. ನನಗೆ ಅವತ್ತು ನಾನು ಹೇಳ್ತಾ ಇದ್ದೀನಲ್ಲ, ಮೊನ್ನೆ ನನಗೆ ಭಯ, ಸಿಕ್ಕಾಪಟ್ಟೆ ಭಯ ಆಯ್ತು ಸರ್. ನಾನು ಯಾರು ದುಶ್ಮನಿಗಳಿಲ್ಲ. ಇಲ್ಲ ಗೊತ್ತಾಯ್ತು. ನನಗೆ ಯಾರು ಇಲ್ಲ, ನನಗೆ ಯಾರು ದುಶ್ಮನಿಗಳಿಲ್ಲ. ನನ್ಗೆ ಯಾಕೆ ಇವ್ರು ಹಿಂಗ್ ನಡ್ಕೊಂತಾರೆ? ನಾನು ಎಲ್ಲಾರ ಹತ್ರ ಚೆನ್ನಾಗಿದ್ದೀನಲ್ಲ. ಓಕೆ, ನೀವು ಆ ಥರ ಥಿಂಕ್ ಮಾಡ್ಬಿಟ್ರಿ. ನಾನು ಆ ಥರ ಥಿಂಕ್ ಮಾಡ್ಕೊಂಡ್ರೆ ನಾನು ಯಾರು ದುಶ್ಮನಿಗಳಿಲ್ಲ, ನಾನು ಎಲ್ಲಾರ ಹತ್ರ ಚೆನ್ನಾಗಿರ್ತೀನಿ, ಎಲ್ಲಾರ ಹತ್ರ ಕ್ಲೋಸ್ ಆಗಿರ್ತೀನಲ್ಲ. ನನ್ಗೆ ಯಾಕೆ ಈ ಥರ ಮಾಡಿದ್ರು? ಆ ಥರ ನನಗೆ ಒಂಥರ ಮನ್ಸಿಗೆ ಬೇಜಾರಾಯ್ತು. ನೋಡಿಬೇಕು ಸರಿನಾ? ಎಲ್ರಿಗೂ ಒಂದ್ಸತಿ ನಮ್ಮ ಸಬ್ಸ್ಕ್ರೈಬರ್, ನಿಮ್ಮ ಫ್ಯಾನ್ಸ್ಗೆ ಒಂದ್ಸತಿ, ನಮ್ಮ ಚಾನಲ್ ಕಡೆಯಿಂದನೂ ಇದ್ದಾರೆ. ಏನು ಚಾನಲ್? ಫ್ರಾಂಕ್ ಬಾಯ್ ಕನ್ನಡ ಅಂತ ಚಾನಲ್ ನೇಮು. ಓಕೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈ ಸತಿ ನಿಮ್ಮ ಕಡೆಯಿಂದ ಇಲ್ಲೇ ಮೈಕ್ ಇದೆ, ನಾರ್ಮಲ್ ಆಗಿ ಮಾತಾಡಿ. ಇಲ್ಲೇನಾಯ್ತಾ? ಇದೆ ಮೈಕ್ ಇದೆ, ಎಲ್ಲ ಕಳ್ರೆ ನೀವು ಮಾತಾಡಿ. ತಗೊಳ್ಳಿ. ಏನು ಹೇಳ್ಬೇಕು? ಇದೆ ಕನ್ನಡ ಹಾಕೊಳ್ಳಿ, ಹೇಳ್ತೀನಿ. ಬರಲ್ಲ, ಹಾಕೊಳ್ಳಿ. ಡೈಲಾಗ್ ಹೇಳಿ. ಅಲ್ಲ, ಫ್ರಾಂಕ್ ಬಾಯ್ ಕನ್ನಡ ಚಾನಲ್ ನೇಮು, ಏನು ಡೈಲಾಗ್ ಹೇಳ್ಬೇಕು? ಅಲ್ಲ ಏನಿಲ್ಲ, ನಾರ್ಮಲ್ ಆಗಿ. ಅವತ್ತು ಭಯ ಆಗಿದ್ದೆ ನಿಜಾನೇ, ಬಟ್ ನಾವು ಆಮೇಲೆ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ವಲ್ಲ, 2 ಡೇಸ್ನಿಂದ ಮಾತಾಡ್ತಾನೆ ಇದೀವಲ್ಲ. ಸೊ ಈಗ ನೀವು ನಾರ್ಮಲ್ ಅಲ್ವಾ? ಫ್ರಾಂಕ್ ಬಾಯ್ ಕನ್ನಡ. ಸರಿ, ಅದ್ರ ಬಗ್ಗೆ ನಾನು ಸ್ವಲ್ಪ. ಹಲೋ, ಹಾಯ್, ಫ್ರಾಂಕ್ ಬಾಯ್ ಕನ್ನಡ. ಗುರು, ಇವರೊಂದು ಫ್ರಾಂಕ್ ಮಾಡಿದ್ರು, ನನಗೇನು ತುಂಬಾ ಇಷ್ಟ ಆಯ್ತು. ಕಾನ್ಸೆಪ್ಟ್ ಅಲ್ಲ, ಲಾಲಿಪಾಪ್. ನಿಜವಾಗ್ಲೂ ಗುರು, ಆ ಥರ ಫ್ರಾಂಕ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಫ್ರಾಂಕ್ ಮಾತ್ರ ಸೂಪರ್ ಆಗಿತ್ತು ಗುರು. ನನಗೆ ಹುಡುಗರು ತುಂಬ ಖುಷಿ ಕೊಟ್ಟರು. ಅಯ್ಯೋ, ಡಬಲ್ ಮೀನಿಂಗು ಸರ್. ಸದ್ಯಕ್ಕೆ ಭಯ ಆಯಿತು, ಆಮೇಲೆ ನನಗೆ ಸಂತೋಷ ಆಯಿತು. ಈ ಥರ ಫ್ರಾಂಕ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೂಪರಾಗಿ ಫ್ರಾಂಕ್ ಮಾಡಿದ್ರು ಗುರು. ಹಂಗಂತ ಹೇಳ್ತಾ ನಮ್ಮ ಹುಡುಗರಿಗೆಲ್ಲರೂ ನನ್ನ ಒಂದಿನೇ ತಿಳಿಸ್ತಾ, ಸೂಪರ್ ಮಾಡ್ತಾರೆ ಗುರು. ಇವ್ರಿಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಸರ್ಪ್ರೈಸ್ ಮಾಡಿ ಅಂತ ನನ್ನ ಕಡೆಯಿಂದ, ಮಂಜುನಾಥ್ ಇನ್ಸ್ಟಾಗ್ರಾಮ್ ಕಡೆಯಿಂದ ನನ್ನ ಒಂದು ಮನವಿ ಗುರು ಅವ್ರಿಗೆ. ಸರಿ, ಅವತ್ತು ಭಯ ಆಯ್ತು, ಇವಾಗ ಇಲ್ವಲ್ಲ, ನಾವು ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಈಗ ನಾವು ಫ್ರೆಂಡ್ಸ್ ಅಲ್ಲ. ನೀ ಹಂಗೆಲ್ಲ ಮಾತಾಡಬೇಡ, ನೀನು ಹಳೆದೆಲ್ಲ ಮರ್ತ್ಬಿಡು. ನಾನು ತುಂಬಾ ಬದಲಾಗ್ಬಿಟ್ಟಿದ್ದೀನಿ. ಫ್ರೆಂಡ್ಸೇ ಗುರು. ಈಗ ನಾವು ಫ್ರೆಂಡ್ಸ್, ಏನಿಲ್ಲ ಭಯ, ಏನಿಲ್ಲ. ಮನೂನು ಫ್ರೆಂಡ್, ಎಲ್ಲರೂ ಫ್ರೆಂಡ್ ಗುರು ನಮಗೆ. ಓಕೆ, ಥ್ಯಾಂಕ್ಸ್.